ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋ ಥರ ಇವತ್ತು ಈ ವ್ಲಾಗ್ ಬಂದು ಹೈದ್ರಾಬಾದ್ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಹಾಗೆ ಅಮ್ಮಂಗೆ ಹುಷಾರಿಲ್ಲ, ಸೊ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ. ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿದೆ, ಬನ್ನಿ. ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಸ್ವಲ್ಪ ಏನೇನು ಮನೆಯದು ಕೆಲಸ ಇತ್ತು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಫುಲ್ಲು ಕೆಲಸ ಕಂಪ್ಲೀಟ್ ಆದಮೇಲೆ ಅಪಾಯಿಂಟ್ಮೆಂಟ್ ಇತ್ತು ಡಾಕ್ಟ್ರ್ ಹತ್ರ, ಹೋಗಿ ಬರಬೇಕಿದೆ. ಸೊ ಅಷ್ಟರಲ್ಲಿ ಬೇಗ ಮುಗಿಸೋಣ. ಅಮ್ಮನಿಗೆ ಫುಲ್ಲು ಹುಷಾರಿಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಡಾಕ್ಟ್ರ್ ಹತ್ರ ಹೆಂಗೋ ಇದು ಮಾಡಿಕೊಂಡು ಚೆಕಪ್ ಎಲ್ಲ ಮುಗೀತು. ಬಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಹೈದ್ರಾಬಾದ್ಗೆ ಹೋಗ್ಬೇಕಲ್ವ, ಅದಕ್ಕೆ ಈಗ ಅಮ್ಮ ಮಲ್ಕೊಂಡಿದ್ದಾರೆ. ಬನ್ನಿ ಹೆಂಗಿದ್ದಾರೆ ತೋರಿಸ್ತೀನಿ. ನೋಡಿ, ಫುಲ್ಲು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಬಿಟ್ಟಿದ್ದಾರೆ. ಫುಲ್ ಬೇಜಾರಾಗಿತ್ತು ಮಾತ್ರ ತುಂಬಾ. ಬಟ್ ಏನು ಮಾಡೋದು, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಗಿದೆ. ಹೋಗೋಣ. ಹೋಗ್ಬೇಕಾದ್ರೆ ನನ್ನ ಜರ್ನಿ ಹೆಂಗಿರುತ್ತೆ ತೋರಿಸ್ತೀನಿ, ಬನ್ನಿ. ಫುಲ್ಲು ಬಿಸಿಲು ಗಾಯ್ಸ್. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಕಾದ್ಮೇಲೆ ಕಾಫಿ ಮಾಡ್ಕೊಂಡು ಇನ್ನೂ ಟೈಮ್ ಇದೆ ಹೋಗೋಕ್ಕೆ. ಆಗಲೇ ಹೇಳ್ದಂಗೆ ಅಮ್ಮಗೆ ಹುಷಾರಿಲ್ಲ, ಬಟ್ ಇಲ್ಲಿದ್ದಾರೆ. ಮಮ್ಮಿ ಫಸ್ಟ್ ಟೈಮ್ ನಾನು ಆಚೆ ಕೊಸ್ತಾ ಇದೆಯಾ ದೂರ. ಆಲ್ ದಿ ಬೆಸ್ಟ್, ಹುಷಾರಾಗಿ ಹೋಗಿ ಬಾ. ಎಲ್ಲಿ ಚೆನ್ನಾಗಿ ನೋಡ್ಕೊ, ಬೇಗ ಬರ್ತೀನಿ. ಯಾಕೆ ಈ ಸಡನ್ ಪ್ಲ್ಯಾನು ಮತ್ತು ಯಾಕೆ ನಾನು ಇಲ್ಲಿಂದ ಹೈದ್ರಾಬಾದಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ಇದು ಪ್ರಿಪ್ರೇಷನ್ ಆಫ್ ಹೈದ್ರಾಬಾದ್ ವ್ಲಾಗ್ ಆಗಿರ್ಬೋದು. ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಹೋಗ್ತಾ ಇದ್ದೀವಿ, ಮತ್ತು ಆಮೇಲೆ ಏನು ಸಡನ್ ಪ್ಲ್ಯಾನ್ ಅನ್ನೋದೆಲ್ಲನೂ ನಾನು ನಿಮಗೆ ನಮ್ಮ ಮುಂದಿನ ವ್ಲಾಗ್ಸ್ನಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೆ ಫುಲ್ ತನಕ ವಾಚ್ ಮಾಡಿ. ಇಲ್ಲಿಂದ ನಮ್ಮ ಪಿಕಪ್ ಬಂದು ಬಸ್ದು ಮೆಜೆಸ್ಟಿಕ್ಕಲ್ಲಿತ್ತು, ಸೊ ಅದಕ್ಕೆ ಮೆಟ್ರೋ ಈಸ್ ಈಸಿ ವೇ ಅಂತ ಹೇಳಿ ಮೆಟ್ರೋ ಹತ್ಕೊಂಡು ಹೋಗ್ತಾ ಇದ್ದೀನಿ. ಮೆಟ್ರೋ ಬೇಗನೆ ಸಿಕ್ತು, ಮತ್ತು ಬೇಗನೂ ರೀಚ್ ಕೂಡ ಆದೆ. ಹಾಗೆ ನನ್ನ ಜೊತೆ ಯಾರು ಬಂದಿದ್ರು ಗೊತ್ತಾ, ನವೀನ್ ಬಂದಿದ್ದರು. ನವೀನ್ ಕೂಡ ಮೆಜೆಸ್ಟಿಕ್ಕಿಗೆ ಬಂದಿದ್ದರು. ಸೊ ನವೀನು ನಾನು ಈ ಕಡೆಯಿಂದ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಬಸ್ ಸ್ಟೇಷನ್ ಎಲ್ಲಿದೆ ಅಂತ ಹುಡುಕಿ ಆ ಬಸ್ನ ಕ್ಯಾಚ್ ಮಾಡೋ ಅಷ್ಟರಲ್ಲಿ ನಮ್ಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ನಾನು ಒಬ್ಬಳೇ ಬಂದಿದ್ರಂತೂ ನಿಜ ಮಿಸ್ ಆಗಿಬಿಡ್ತಿದ್ದೆ. ಬಟ್ ಹೆಂಗೋ ನವೀನ್ ಇದ್ದಿದ್ದರಿಂದ ಹೆಲ್ಪ್ ಆಯಿತು. ನೋಡಿ, ಆಲ್ರೆಡಿ ಜರ್ನಿ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ನಮಗೆ ತೆಲಂಗಾಣ ಸ್ಟೇಟಿಗೆ ಎಂಟ್ರಿ ಆದ್ವಿ ನಾವು, ಮೀನ್ಸ್ ಹೈದ್ರಾಬಾದಿಗೆ. ನಮ್ಮದು ನಾರ್ಮಲ್ ನೆಟ್ವರ್ಕಿಂದ ರೋಮಿಂಗ್ ನೆಟ್ವರ್ಕ್ಗೆ ಕನ್ವರ್ಟ್ ಆಗಿ ನಾರ್ಮಲಾಗಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಕರೆಕ್ಟಾಗಿ. ಹೆಂಗೋ ಬಸ್ ಅವ್ರದ್ದೇ ಸಪೋರ್ಟ್ ತೊಗೊಂಡು ಯಾವುದು ನಮ್ಮ ಡೆಸ್ಟಿನೇಷನ್ ಸ್ಟಾಪಿಗೆ ಹತ್ರ ಆಗುತ್ತೆ ಅಂತ ಕೇಳಿಕೊಂಡು ನಾವು ಇಳ್ಕೊಂಡ್ವಿ. ಅಲ್ಲಿಂದ ನಾವು ಆಟೋ ತೊಗೊಂಡು ನಮ್ಮ ಡೆಸ್ಟಿನೇಷನ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ, ಯಾವ ಸೈಡ್ ಅಂತ ಹೇಳಲ್ಲ, ನೀವೇ ನೋಡಿ ಮುಂದೆ. ಹೆಂಗೋ ರಾಜು ಅವ್ರ ಮನೆ ಹತ್ರ ರೀಚ್ ಆಗಿದ್ದೀವಿ. ಬಟ್ ರಾಜು ಬರೋಕ್ಕಿಂತ ಮುಂಚೆ ಕ್ಲಿಪ್ಪಿಂಗ್ ತಗೋತಾ ಇದ್ದೀವಿ. ಸುಮ್ಮನೆ ಸರ್ಪ್ರೈಸ್ ಕೂಡ. ರಾಜು ಸೇ ಹಾಯ್. ಹೆಂಗೋ ನಾವು ರಾಜು ಮನೆ ರೀಚ್ ಆದ್ವಿ. ಈಗ ಇಲ್ಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಆಂಟಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನೆಕ್ಸ್ಟ್ ಅದಾದಮೇಲೆ ಬೇರೆ ಪ್ಲ್ಯಾನ್ ಇದೆ ಗೈಸ್, ಬನ್ನಿ. ಬೇರೆ ಪ್ಲ್ಯಾನ್ಗಿಂತ ಮುಂಚೆ ಇಲ್ಲಿ ಹೆಂಗಿರುತ್ತೆ ಅಂತ ಹೇಳಿ ರಾಜು ಮನೆ ಹೋಮ್ ಟೂರ್ ಮತ್ತು ಅವರ ಅಮ್ಮ ಅವ್ರನ್ನೆಲ್ಲರೂ ಮೀಟ್ ಮಾಡಿಸ್ತೀನಿ ನಿಮಗೆ. ಫ್ರೆಶ್ ಅಪ್ ಆಗಿ ಬಂದು ಆಂಟಿ ಹಾಕಿರೋ ಫುಲ್ ಕಾರ್ಟನ್ನ ನೋಡಿಕೊಂಡು ಹಾಗೆ ವ್ಯೂನ ಎಂಜಾಯ್ ಮಾಡ್ತಿದ್ದೆ. ಹಾಗೆ ಆಂಟಿ ಕಾಫಿ ಕೊಟ್ಟು ಕುಡಿತಾ ಇದ್ದೀನಿ. ಇಲ್ಲಿ ಆಂಟಿ ಫುಲ್ಲು ರಂಗೋಲಿ ಹಾಕಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ವಿತ್ ಆಂಟಿ ಪರ್ಮಿಷನ್ ಹೋಮ್ ಟೂರ್ನ ಸ್ಟಾರ್ಟ್ ಮಾಡೋಣ. ರಾಜು ಹೋಮ್, ರಾಜು ರೂಮ್. ಹಾಯ್ ಆಂಟಿ. ರಾಜು ಇಸ್ ಫುಲ್ ಬಿಜಿ. ರಾಜು ಹಾಯ್.
ఏం ప్రాబ్లం లేదు కదా హోమ్ టూర్ చేసేది. బావా నువ్వే చూపించు. ఇట్స్ ఓకే. బ్యూటిఫుల్ బాల్కనీ. ఎక్కడనా అక్కడ ఉండేది కదా. ఆంటీ main temple is Ganpati one. Welcome to Anula. Welcome to Kushi TV. ఖుషి టీవీ ఏంట్రా? It will be like that only. ಅಚ್ಚು ಜಾಗ ಯಾವುದೇ ಇರ್ಬೋದು, ಜನ ಯಾರೇ ಇರ್ಬೋದು, ಅವ್ರು ಕೊಡೋ ಪ್ರೀತಿ ನಮ್ಗೆ ಮ್ಯಾಟರ್ ಆಗುತ್ತೆ ಅಂತಾರಲ್ಲ, ಆ ಥರ ನನಗೆ ಇವತ್ತು ತುಂಬ ಪ್ರೀತಿ ಸಿಕ್ತು. ರಾಜು ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಮಾತಾಡಿಸಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾವು ಟಿಫನ್ ಮಾಡಿ ಸರಿ ಅಂತ ಹೇಳಿ ಒಂದಷ್ಟು ಕಂಪ್ಲೇಂಟ್ಸ್ ಬಂತು రాజు ಮೇಲೆ. ಎಲ್ಲ తಗೊಂಡು రెక్టిఫై ಮಾಡೋಣ రాజుನ. థ్యాంక్ యూ సో మచ్ ఆంటీ. నాకైతే చాలా నచ్చింది మీరు ట్రీట్ చేసినవే. అయితే నాకు చాలా నచ్చింది. లైక్ ఫ్యామిలీ లాగా ట్రీట్ చేశారు, డాటర్ లాగే ట్రీట్ చేశారు మీరు. మళ్ళీ టిఫిన్ కూడా చాలా బాగుంది. మీరు బెంగళూరుకి వస్తే ఖచ్చితంగా నా ఇంట్లోకి రావాలి, ఓకేనా? నాకు తెలుసు మీరు ఆల్రెడీ ఈ బ్లాగ్ను చూస్తున్నారని స్టార్టింగ్ నుంచి. సూపర్ మార్కెట్. సో ఎప్పుడైనా బెంగళూరుకి వస్తే ఖచ్చితంగా రావాలి, ఓకేనా? మళ్ళీ ఇంకా మా ఫ్రెండ్స్ కూడా ఉన్నారు. మా ఫ్రెండ్స్ తెలుగు వాళ్ళు చాలా నాదేదే బ్లాగ్ ఉందో అన్ని బ్లాగ్ డైలీ చూస్తూనే ఉంటారు. వాళ్ళకి చాలా థ్యాంక్ యూ. బికాస్ నేను కన్నడలో చేస్తాను, మీకు కన్నడ రాదు. బట్ అయితే నా కోసం మీరు బ్లాగ్ చూస్తున్నారు కదా, సో అందుకే చాలా బిగ్ థ్యాంక్ యూ. ఈ బ్లాగ్ డెడికేటెడ్ టు యూ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್. ಇದೇನಪ್ಪ ಇವಳು ಕನ್ನಡದಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿ ತೆಲುಗುಗೆ ಶಿಫ್ಟ್ ಆಗಿಬಿಟ್ಲು ಅಂದ್ಕೊಂಡ್ರ? ಇಲ್ಲ, ಇದು ತುಂಬ ದಿನದಿಂದ ಅನ್ಕೊತಾ ಇದೆ. ಯಾಕಂದರೆ ನನಗೂ ತೆಲುಗು ಫ್ರೆಂಡ್ಸ್ ಇದ್ದಾರೆ ತುಂಬ ಜನ, ಬಟ್ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ಕನ್ನಡದಲ್ಲಿ ಮಾಡಿದಾಗ. ಬಟ್ ಆದರೂ ನನಗೆ ತೆಲುಗಲ್ಲಿ ಬ್ಲಾಗ್ ಮಾಡು ಅಂತ ಇದ್ರು. ಏನಾದರೂ ಮಿಸ್ಟೇಕ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ಗೋಸ್ಕರ ನಾನು ಮಾಡಿರಲಿಲ್ಲ. ಐ ಟ್ರೈ ಟು ಟಾಕ್ ಲಿಟಲ್ ಬಿಟ್ ಗೈಸ್. ಇಫ್ ಎನಿ ಮಿಸ್ಟೇಕ್ ಹ್ಯಾಪನ್ ಪ್ಲೀಸ್ ಫರ್ಗಿವ್ ಮೀ. ಇದಾಗಿತ್ತು ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಫುಲ್ ಫನ್ನಲ್ಲಿ ಸಿಗ್ತೀನಿ. ನಿಜವಾಗ್ಲೂ ಫನ್ ಇರುತ್ತೆ. ಮಿಸ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.